ಭಗವಾನ್ ಧನ್ವಂತರಿ ಸಮಸ್ತ ಜನರಿಗೆ ಸಮಗ್ರ ಆರೋಗ್ಯವನ್ನು ಕರುಣಿಸಲಿ ಎಂದು ಆಶಿಸುತ್ತಾ ವಿಶ್ವ ಆರೋಗ್ಯ ದಿವಸದ ಶುಭಾಶಯಗಳು. ಒಂದು ಅಂಕಿ ಅಂಶದ ಪ್ರಕಾರ ಜಗತ್ತಿನ 821 ಕೋಟಿ ಜನಸಂಖ್ಯೆಯಲ್ಲಿ 4.3% ಮಂದಿ ಮಾತ್ರ ಸಮಗ್ರ ಆರೋಗ್ಯವನ್ನು ಹೊಂದಿದ್ದರೆ, ಉಳಿದ 95.7% ಮಂದಿ ಒಂದಲ್ಲ ಒಂದು ರೀತಿಯಾದ ಕಾಯಿಲೆಯಿಂದ ನರಳುತ್ತಾ ಇರತಕ್ಕಂಥದ್ದು. ಪ್ರಪಂಚದಲ್ಲಿ ವರ್ಷಕ್ಕೆ 4.1 ಕೋಟಿ ಜನರು ಅನಾರೋಗ್ಯದಿಂದ ಸಾವಿಗೆ ಬಲಿಯಾಗ್ತಾ ಇದ್ದರೆ, ಭಾರತದಲ್ಲಿ ವರ್ಷಕ್ಕೆ 95 ಲಕ್ಷ ಜನರು ಅನಾರೋಗ್ಯದಿಂದ ಸಾವಿಗೆ ಬಲಿಯಾಗ್ತಾ ಇರತಕ್ಕಂಥದ್ದು ದುಃಖಕರ ಸಂಗತಿ. ವಿಶ್ವ ಆರೋಗ್ಯ ಸಂಸ್ಥೆ ಈ ನಿಟ್ಟಿನಲ್ಲಿ ಹೆಲ್ದಿ ಬಿಗಿನಿಂಗ್ ಓಫುಲ್ ಫ್ಯೂಚರ್ ಎಂಬ ಧ್ಯೇಯ ವಾಕ್ಯದೊಂದಿಗೆ ಆರೋಗ್ಯಕರ ಆರಂಭಗಳು ಭರವಸೆಯ ಭವಿಷ್ಯಗಳು, ಮೆಟರ್ನಲ್ ಕೇರ್ ಆ್ಯಂಡ್ ಚೈಲ್ಡ್ ಕೇರ್ ಅಂತಕ್ಕಂಥ ಒಂದು ಧ್ಯೇಯ ಉದ್ದೇಶದಿಂದ ಹುಟ್ಟುವ ಮಗುವಿಗೆ ಆರೋಗ್ಯವನ್ನು ಕರುಣಿಸುವ ದೃಷ್ಟಿಯಿಂದ ಭವಿಷ್ಯವನ್ನು ಭರವಸೆಯಾಗಿ ನಾವು ಇಟ್ಟುಕೊಳ್ಳಬಹುದು ಎಂಬ ಉದ್ದೇಶದಿಂದ ವಿಶ್ವ ಆರೋಗ್ಯ ದಿವಸವನ್ನು ಆಚರಣೆ ಮಾಡ್ತಾ ಇರತಕ್ಕಂಥದ್ದು. ಪ್ರತಿನಿತ್ಯ 30ರಿಂದ 45 ನಿಮಿಷಗಳ ಕಾಲ ನಡಿಗೆ, ಓಟ, ವಿವಿಧ ರೀತಿಯ ವ್ಯಾಯಾಮಗಳು, ಯೋಗಾಸನಗಳನ್ನು ಅಳವಡಿಸಿಕೊಳ್ಳುವುದು, ಸಮತೋಲನ ಆಹಾರ ಪದ್ಧತಿಯನ್ನು ಅನುಸರಣೆ ಮಾಡುವುದು, ದುಶ್ಚಟಗಳಿಂದ ದೂರ ಉಳಿಯುವುದು, ಹಾಗೆ ಪ್ರತಿನಿತ್ಯ 7ರಿಂದ 8 ಗಂಟೆಗಳ ಕಾಲ ದೀರ್ಘ ವಿಶ್ರಾಂತಿಯನ್ನು ಪಡೆಯುವುದು, 15 ನಿಮಿಷಗಳ ಕಾಲ ಯೋಗ ನಿದ್ರೆಯನ್ನು ಅಭ್ಯಾಸ ಮಾಡುವುದು, ಒಳ್ಳೆಯ ಆಚಾರಗಳನ್ನು ನಾವು ಅಳವಡಿಸಿಕೊಳ್ಳುವುದು, ಒಳ್ಳೆಯ ವಿಚಾರಗಳನ್ನು ಅಳವಡಿಸಿಕೊಳ್ಳುವುದು, ಜೊತೆಯಲ್ಲಿ ದೈನಂದಿನ ಜೀವನದಲ್ಲಿ ನಮ್ಮ ಸುತ್ತಮುತ್ತಲಿನ ಜನರ ಜೊತೆಯಲ್ಲಿ ನಡವಳಿಕೆ ಉತ್ತಮಪಡಿಸಿಕೊಳ್ಳುವುದು, ವಸುದೈವ ಕುಟುಂಬಕಂ ಎಂಬ ಉದ್ದೇಶವನ್ನು ಹೊಂದಿದ್ದು ಜೀವನ ಶೈಲಿಯನ್ನು ಈ ರೀತಿಯಾಗಿ ಮಾರ್ಪಾಡು ಮಾಡಿಕೊಳ್ಳುವುದರ ಮೂಲಕ ನಾವು ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳಬಹುದು. ಜೊತೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರುವ ಪ್ರಕಾರ ದೈಹಿಕ, ಮಾನಸಿಕ, ಸಾಮಾಜಿಕ ಸ್ಥಿತಿ ಸಮತೋಲನದ ಸ್ಥಿತಿಯೇ ಆರೋಗ್ಯ. ಹೀಗಾಗಿ ಆರೋಗ್ಯವೇ ಮಹಾಭಾಗ್ಯ ಎಂದು ತಿಳಿದುಕೊಳ್ಳುತ್ತಾ ಕಳೆದುಕೊಂಡ ದುಡ್ಡು ಗಳಿಸಬಹುದು, ಆದರೆ ಆರೋಗ್ಯವನ್ನಲ್ಲ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸುತ್ತಾ ಎಲ್ಲರೂ ಸಮಗ್ರ ಆರೋಗ್ಯವನ್ನು ಪಡೆಯಲು ಪ್ರಯತ್ನಿಸೋಣ. ಭಾರತಾಂಬೆಯನ್ನು ರಕ್ಷಿಸೋಣ. ಓಂ ನಮಃ ಶಿವಾಯ.